ಗಾನ ಕೋಗಿಲೆಯೊಂದು ಅವರ ನೆನಪನ್ನು ಅಮರವಾಗಿಸಿ ಆಕಾಶದಲ್ಲಿ ಧ್ರುವತಾರೆಯಾಗಿ ಮಿಂಚಲು ಹೊರಟಾಯಿತು. ನಮ್ಮ ಚಿತ್ರರಂಗಕ್ಕೆ ಭರಿಸಲಾರದ ನಷ್ಟವಾದರೂ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಬಹುಭಾಷಾ ಚಿತ್ರರಂಗದಲ್ಲಿ ಸುಮಾರು 6 ದಶಕಗಳ ಕಾಲ ತನ್ನ ಅದ್ಭುತ ಕಂಠಸಿರಿಯಿಂದಲೇ ಕೋಟ್ಯಾಂತರ ಹೃದಯಗಳನ್ನು ಗೆದ್ದ ದಕ್ಷಿಣದ ನೈಟಿಂಗೇಲ್ ಯಾರೆಂದರೆ ಅದು ಎಸ್ ಜಾನಕಿ ಅಮ್ಮನವರು. ಸಂಗೀತದ ಅಧಿಕೃತ ತರಬೇತಿ ಇಲ್ಲದಿದ್ದರೂ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಮಹಾನ್ ಇತಿಹಾಸ ಸೃಷ್ಟಿಸಿದ ಈ ಶ್ರೇಷ್ಠ ಗಾಯಕಿಯ ಅಪರೂಪದ ಜೀವನದ ಒಂದಿಷ್ಟು ವಿಚಾರಧಾರೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಬಂಧುಗಳೇ. ಚಿತ್ರರಂಗದ ಅಪೂರ್ವ ಮಾಣಿಕ್ಯ ಎಸ್ ಜಾನಕಿಯಮ್ಮ ಇವರ ಬಾಲ್ಯ ಹೇಗಿತ್ತು ಗೊತ್ತಾ? ಇವರು ಏಪ್ರಿಲ್ 23, 1938ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆ ಅಂದರೆ ಪಲ್ಲಪಟ್ಟಲ ಗ್ರಾಮದಲ್ಲಿ ಜನಿಸಿದರು. ತಂದೆ ಶಿಷ್ಟ್ಯ ಶ್ರೀರಾಮಮೂರ್ತಿ, ಆಯುರ್ವೇದ ವೈದ್ಯರು ಮತ್ತು ಶಿಕ್ಷಕರು. ತಾಯಿ ಶ್ರೀಮತಿ ಸೀತಮ್ಮ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ಇವರ ತಾಯಿಯೇ ಇವರ ಹಾಡುಗಳ ಮೊದಲ ಶ್ರೋತೃ. ಆಕಾಶವಾಣಿಯಲ್ಲಿ ಬರುತ್ತಿದ್ದ ಹಾಡುಗಳನ್ನು ಕೇಳಿ ತಾವೇ ಹಾಡಲು ಕಲಿಯುತ್ತಿದ್ದರು. ನಂತರ ನಾದಸ್ವರ ವಿದ್ವಾನ್ ಪೈದಿಸ್ವಾಮಿ ಅವರ ಬಳಿ ಸಂಗೀತದ ಮೂಲ ಪಾಠಗಳನ್ನು ಕಲಿತರು. 9ನೇ ವಯಸ್ಸಿನಲ್ಲಿಯೇ ಮೊದಲ ಬಾರಿಗೆ ವೇದಿಕೆ ಹತ್ತಿದ ಅನುಭವ ಇವರದ್ದು. ಆದಾಗ್ಯೂ ಇವರು ಹಾಡುವಾಗ ಎಲ್ಲರೂ ತಲೆದೂಗುತ್ತಾ ಮೆಚ್ಚುಗೆ ಸೂಚಿಸುತ್ತಿದ್ದರು. ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯ ಹಾದಿ ನೋಡುವ. ಪ್ರತಿಭೆ ಇದ್ದರೆ ಅವಕಾಶಗಳು ತಾನಾಗಿ ಹುಡುಕಿಕೊಂಡು ಬರುತ್ತದೆ ಎಂಬುದಕ್ಕೆ ಈ ಎಸ್ ಜಾನಕಿ ಅಮ್ಮನವರೇ ಸಾಕ್ಷಿ. ಇವರ ಮೊದಲ ಹಾಡು 1957ರಲ್ಲಿ ತಮಿಳಿನ ವಿಧೀನ್ ವಿಲಾಯಟ್ಟು ಚಿತ್ರದ ಪೆನ್ನೆನ್ ಎನ್ ಆಸೈ ಹಾಡಿನ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಮತ್ತು ನಮ್ಮ ಶ್ರೀಮಂತಿಕೆಯ ಭಾಷೆ ಕನ್ನಡಕ್ಕೆ ಅದೇ ವರ್ಷ ಶ್ರೀಕೃಷ್ಣ ಗಾರುಡಿ ಚಿತ್ರಕ್ಕೆ ಹಾಡುವುದರ ಮೂಲಕ ಕಲಾರಸಿಕರ ಮನಸ್ಸನ್ನು ಗೆದ್ದರು. ಇದರ ಜೊತೆಗೆ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಕೇವಲ ಭಾರತೀಯ ಭಾಷೆಗಳಷ್ಟೇ ಅಲ್ಲದೆ ಜಪಾನೀಸ್, ಜರ್ಮನ್ನಂತಹ ವಿದೇಶಿ ಭಾಷೆಗಳಲ್ಲೂ ಧ್ವನಿ ನೀಡಿದ್ದಾರೆ. ಇನ್ನು ಇವರ ವೈಯಕ್ತಿಕ ಜೀವನ, ವಿವಾಹ, ಪತಿಯ ಪರಿಚಯದ ಬಗ್ಗೆ ಮಾತನಾಡುವ. ಎಸ್ ಜಾನಕಿಯಮ್ಮನವರ ವಿವಾಹವು 1959ರಲ್ಲಿ ವಿ ರಾಮ್ ಪ್ರಸಾದ್ ರವರ ಜೊತೆ ನಡೆಯಿತು. ಅಚ್ಚರಿಯ ವಿಷಯ ಏನೆಂದರೆ ರಾಮ್ ಪ್ರಸಾದ್ ಅವರು ಮದುವೆಗೆ ಮುನ್ನವೇ ಈ ಗಾನಕೋಗಿಲೆ ಜಾನಕಿಯವರ ಧ್ವನಿಗೆ ಮನಸೋತಿದ್ದರು. ಮದುವೆಯ ನಂತರ ಜಾನಕಿಯಮ್ಮ ಇವರ ಸಂಗೀತ ವೃತ್ತಿ ಜೀವನಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ದರು. ಬಹುತೇಕ ಎಲ್ಲ ಹಾಡುಗಳ ಧ್ವನಿ ಮುದ್ರಣದ ಸಮಯದಲ್ಲಿ ಅವರು ಎಸ್ ಜಾನಕಿಯಮ್ಮನವರ ಜೊತೆಗಿದ್ದದ್ದೇ ಅವರ ಅನುರೂಪದ ದಾಂಪತ್ಯಕ್ಕೆ ಸಾಕ್ಷಿ. ಬೇಸರದ ಸಂಗತಿ ಎಂದರೆ 1997ರಲ್ಲಿ ರಾಮ್ ಪ್ರಸಾದ್ ಅವರು ಹೃದಯಾಘಾತದಿಂದ ನಿಧನರಾದರು. ಇದು ಜಾನಕಿಯಮ್ಮನವರ ಮನಸ್ಸನ್ನು ಬಹಳಷ್ಟು ಕುಗ್ಗಿಸಿತ್ತು. ಆದರೂ ಅವರು ಎಂದಿಗೂ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಇವರಿಗೆ ಮುರಳೀಕೃಷ್ಣ ಎಂಬ ಒಬ್ಬನೇ ಮಗನಿದ್ದಾನೆ. ಅವರು ಕೂಡ ಇತ್ತೀಚೆಗೆ ತೀರಿಕೊಂಡಿರುವುದು ಕೂಡ ಜಾನಕಮ್ಮನವರ ಮನಸ್ಸನ್ನು ಮತ್ತಷ್ಟು ಕಾಸಿ ಮಾಡಿತ್ತು. ಜಾನಕಿ ಅಮ್ಮನ ದೊಡ್ಡ ಶಕ್ತಿ ಏನೆಂದರೆ ಧ್ವನಿಯನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸುವ ಕಲೆ. ಸಣ್ಣ ಮಗುವಿನ ಧ್ವನಿಯಿಂದ ಹಿಡಿದು ವೃದ್ಧಿಯ ಧ್ವನಿಯವರೆಗೆ ಎಲ್ಲವನ್ನು ಎಷ್ಟು ಚೆನ್ನಾಗಿ ಹಾಡುತ್ತಿದ್ದರೆಂದರೆ ಸಣ್ಣ ಮಗುವಿನ ಧ್ವನಿ ಕೇಳುವಾಗ ಆ ಮಗುವೇ ನಮ್ಮ ಎದುರು ನಿಂತು ಹಾಡುತ್ತಿದೆಯೇನೋ ಎಂದೇ ಭಾಸವಾಗುತ್ತಿತ್ತು. ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅಮ್ಮ ಇವರ ಜೋಡಿ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾದ ಜೋಡಿ. ಇವರಿಬ್ಬರ ಹಾಡುಗಳನ್ನು ಕೇಳುವುದೆಂದರೆ ಕಲಾರಸಿಕರಿಗೆ ಆನಂದದ ಹಬ್ಬವೋ ಹಬ್ಬ. ಹಾಗೆಯೇ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಾಡಿದ ಎಲ್ಲ ಗೀತೆಗಳು ಇಂದಿಗೂ ಅಮರ. ಬಿ ಶ್ರೀನಿವಾಸನ್ ಜೊತೆ ಹಾಡಿದ ಹಾಡುಗಳು ಕೂಡ ಮಧುರ. ಸಂಗೀತ ನಿರ್ದೇಶಕ ಇಳೆಯರಾಜ ಅವರೊಂದಿಗೆ ಕೂಡ 100 ಸೂಪರ್ ಹಿಟ್ ಹಾಡುಗಳನ್ನು ನೀಡಿದ್ದಾರೆ. ಇನ್ನು ಇವರಿಗೆ ಸಿಕ್ಕಿರುವ ಪ್ರಶಸ್ತಿಗಳನ್ನು ನೋಡುವ. ರಾಷ್ಟ್ರೀಯ ಪ್ರಶಸ್ತಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದರಲ್ಲಿ ತಮಿಳಿನ ವಯದಿನೆಲೆ ಚಿತ್ರದ ಸೆಂಥೂರ ಪೂವೆ ಹಾಡು ಪ್ರಮುಖವಾದದ್ದು. ರಾಜ್ಯ ಪ್ರಶಸ್ತಿಗಳು
ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಂದ 30ಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪ್ರಕಟಿಸಿತು. ಆದರೆ ದಕ್ಷಿಣ ಭಾರತದ ಕಲಾವಿದರನ್ನು ಕೇಂದ್ರ ಸರ್ಕಾರ ತುಂಬಾ ತಡವಾಗಿ ಗುರುತಿಸುತ್ತದೆ ಎಂದು ಹೇಳಿ ಅವರು ಆ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿಯೇ ತಿರಸ್ಕರಿಸಿದರು. ಇದು ಅವರ ಕಲಾ ಸ್ವಾಭಿಮಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಇವರ ನಿವೃತ್ತಿ ಮತ್ತು ಕೊನೆಯ ದಿನಗಳ ಬಗ್ಗೆ ನೋಡುವ. 2016ರಲ್ಲಿ ಮಲಯಾಳಂನ ಕಲ್ಪನಾಕಲ್ ಚಿತ್ರದ ಅಮ್ಮ ಪೂವಿನನ್ ಎಂಬ ಲಾಲಿ ಹಾಡನ್ನು ಹಾಡುವ ಮೂಲಕ ತಮ್ಮ 6 ದಶಕಗಳ ಸುದೀರ್ಘ ಗಾಯನ ವೃತ್ತಿಗೆ ಅಧಿಕೃತವಾಗಿ ಪೂರ್ಣ ವಿರಾಮ ನೀಡಿದರು. ಇನ್ನು ಕೊನೆಯ ದಿನಗಳು ಯಾವ ರೀತಿ ಇತ್ತು ಅಂತ, ನಿವೃತ್ತಿಯ ನಂತರ ಅವರು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಭೋಗಾದಿ ರಸ್ತೆಯ ನಿವಾಸದಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದರು. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರು ಜುಲೈ 11, 2026ರಂದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಇವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ತುಂಬು ಜೀವನ ನಡೆಸಿದ ಎಸ್ ಜಾನಕಮ್ಮ ಮರೆಯಾದರೂ ಅವರು ಹಾಡಿದ ಹಾಡುಗಳ ಮೂಲಕ ನಮ್ಮೆಲ್ಲರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಮತ್ತೊಮ್ಮೆ ಹುಟ್ಟಿ ಬನ್ನಿ ಜಾನಕಮ್ಮ, ಅದೇ ಸುಶ್ರಾವ್ಯ ಕಂಠದೊಂದಿಗೆ ಎಂದು ಈ ಸಮಯದಲ್ಲಿ ಮನಸಾರೆ ಪ್ರಾರ್ಥಿಸುತ್ತಾ, ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಎಂತ ಗೊತ್ತುಂಟ, ನೀವು ಸಬ್ಸ್ಕ್ರೈಬ್ ಆಗಿರದಿದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.